ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ್ಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಇದು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಆತ್ಮತೃಪ್ತಿ ಇರುತ್ತೆ. ಆ ಕೆಲಸನ ಇವತ್ತು ಮಾಡಿದ್ದೀವಿ. ಯಾಕೆಂದರೆ ನಾವು ಶಾಲಾ ದಿನಗಳಲ್ಲಿ ಒಳ್ಳೆ ಕೆಲಸ ಅಂತ ಒಂದು ಬುಕ್ಕಲ್ಲಿ ಬರೆದು ಮಾಡ್ತಿದ್ವಿ. ನಮ್ಮ ತಾಯಿಗೆ ಹಾಲನ್ನು ತಂದು ಕೊಟ್ಟೆ, ಸೌದೆಯನ್ನು ತಂದು ಕೊಟ್ಟೆ ಅಂತ. ಆ ಥರ ಎಲ್ಲ ಮಾಡಬೇಕಾದ್ರೆ ನಾವು ನನ್ನ ಇವತ್ತಿನ ಡೈರಿಯಲ್ಲಿ ನಾನು ಶಿರಾದ APMC ಎದುರುಗಡೆ ಗುಂಡಿ ಮುಚ್ಚಿದೆ. ಯಾಕೆಂದರೆ ಡೆಡ್ಲಿ ಗುಂಡಿಗಳು ಇವೆಲ್ಲ. ಯಾರೋ ಒಬ್ಬರು ನೆಚ್ಕೊಂಡಿರ್ತಾರೆ, ಅವ್ರಿಗೇನಾದರೂ ಅಪಘಾತ ಆದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದು ನೋಡಿದ್ರ. ಹಂಗಾಗಿ ಅದಕ್ಕೋಸ್ಕರ ನಾನು ನಮ್ಮ ಸ್ನೇಹಿತರು ಗೋವಿಂದರಾಜು ಹಾಗೂ ನನ್ನ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತೇನೋ ಒಂಥರ ಖುಷಿ. ಯಾಕೆಂದರೆ ಇಂಥ ಗುಂಡಿಗಳು ಜೀವನ ಹಾನಿ ಮಾಡ್ತವೆ. ಹಾಗಾಗಿ ಒಳ್ಳೆ ಕೆಲಸ ಯಾವಾಗಲೂ ಆತ್ಮತೃಪ್ತಿ ಕೊಡುತ್ತೆ ಅಂತ ಒಳ್ಳೆ ಕೆಲಸ ಮಾಡಿದ್ದೀವಿ. ನೀವು ಕೂಡ ನಾನಿವತ್ತೊಂದು ನಿಮಗೆ ಒಂದು ಇದನ್ನು ಹೇಳ್ತಾ ಇದ್ದೀನಿ. ಇಂಥ ಗುಂಡಿಗಳು ನಿಮ್ಮೂರಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಕಂಡಾಗ ನೀವು ದಯಮಾಡಿ ಇಂಥ ಗುಂಡಿನ ಮುಚ್ಚೋಗ್ರಿ. ಯಾಕೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ನಿಮ್ಮ ಅಣ್ಣ ತಮ್ಮಗಳು ಇಲ್ಲ ನಿಮ್ಮ ನೆಂಟ್ರಿಸ್ಟು ಎಲ್ಲರೂ ಹೋಗ್ತಾ ಇರ್ತಾರೆ. ಅವಾಗೇನೋ ಚಿಕ್ಕ ಅಪಘಾತ ಆಗ್ತದೆ. ಯಾಕೆಂದರೆ ಆ ಗುಂಡಿನ ತಪ್ಸಕ್ಕೆ ಹೋಗಿ ಇನ್ನೊಂದು ಏನೋ ಆಗೋಗುತ್ತೆ. ಹಾಗಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಯಾವತ್ತೂ ಖುಷಿಯಾಗಿರಿ, ಒಳ್ಳೆ ಕೆಲಸ ಮಾಡಿರಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ 4 ಜನ ಇಂಥ ಗುಂಡಿಗಳನ್ನ ಮುಚ್ಚಿ ಇನ್ನೊಂದು ಸ್ಫೂರ್ತಿದಾಯಕವಾಗಲಿ, ಇನ್ನೊಬ್ಬರಿಗೆ ಮಾದರಿ ಆಗಲಿ, ಇನ್ನೊಂದು 4 ಗುಂಡಿಗಳನ್ನ ಮುಚ್ಚಿ ಆ ಪ್ರಾಣ ಹಾನಿ ಆಗೋದನ್ನ ತಡೀಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ವಿ. ಗೋವಿಂದರಾಜು ನಮಗೆ ಸಾಥ್ ಕೊಟ್ಟರು. ಹಾಗೆ ನಮ್ಮ ತಿಪ್ಟೂರಿಂದ ಕಿರಣ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ. ಇದೇ ಥರ ನಾವು ಈ ಥರ ಗುಂಡಿ ಇದನ್ನ ಮುಚ್ಚಿ ಪ್ರಾಣ ಹಾನಿನ ತಡಿಬೇಕು ಅಂತ ಈ ಮೂಲಕ ಎಲ್ಲ ಯುವಕ ಮಿತ್ರರಲ್ಲಿ ಮತ್ತು ಸಮಾಜಮುಖಿ ಮನಸ್ಸುಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಗುಂಡಿ ಮುಚ್ಚಲೇಬೇಕು, ಬಂದು ಮುಚ್ತಾ ಇದ್ದಾರೆ. ಒಳ್ಳೇದಾಗಲಿ ಅವರಿಗೆ. ಪ್ರತಿದಿನ ಇದೇ ತರ ನೀವು ಪ್ರತಿದಿನ ಇಲ್ಲಿ ವ್ಯಾಪಾರ ಮಾಡ್ಬೇಕಾದಾಗ ನೋಡ್ತಾನೆ ಇರ್ತೀರಾ? ವಾರ 4-5 ಗಾಡಿ ಬಿದ್ದಿದ್ದೇ ಎದ್ದು ಹೋಗ್ತಾ ಇದ್ದಾರೆ ಪಾಪ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗೋವಿಂದರಾಜು ಅಂತೇಳಿ ತಾವರೆಕೆರೆ ಇರೋದು. ಪ್ರತಿನಿತ್ಯ ರೋಡಲ್ಲಿ ಹೋಗ್ಬೇಕಾದ್ರೆ ಶಿವಣ್ಣವ್ರು ಯಾವಾಗಲೂ ಒಂದು ಮಾತಾಡೋರು, ಈ ಗುಂಡಿಯಲ್ಲಿ ಯಾರಾದರೂ ಬೀಳ್ತಾರೆ ಅಥವಾ ಬಿದ್ದಿದ್ದಾರೆ ಆಲ್ರೆಡಿ, ಏನಾದರೂ ಒಂದು ಮಾಡಬೇಕು ಅಂತ ಪ್ರತಿನಿತ್ಯ ನನ್ನ ಹತ್ರ ಹೇಳ್ತಾ ಇರೋದು. ನಾವು ಆಯಿತು ಮಾಡೋಣ ಬಿಡು ಅಂತ ನಿಮ್ಗೆ ಹಾಕೊಂಡ್ಬರ್ತಾಯಿದ್ವಿ. ಹಾಕೊಂಡ್ಬರ್ತಿರ್ಬೇಕಾದ್ರೆ ಮಳೆ ಬಂದಾಗ ಫುಲ್ ತುಂಬಿದೆ. ಗುಂಡಿ ಇದೆಯೋ ಅಥವಾ ಇಲ್ಲಿ ಏನಿದೆ ಎಂಬುದೇ ಗೊತ್ತಾಗ್ತಿರಲಿಲ್ಲ. ಎಷ್ಟೋ ಜನ ನಾವು ಬರ್ಬೇಕಾದ್ರೆ ಹಿಂದೆ ಮುಂದೆ ಬಿದ್ದಿದಾಗ ಏನಾಗಿದೆ ಅಂತಂದರೆ ನಾವು ಎಷ್ಟೋ ಜನ ಬಂದು ಎತ್ತಿದ್ದೀವಿ. ಆದರೂ ಕೂಡ ಈ ಗುಂಡಿನ ಯಾರು ಕೂಡ ಜವಾಬ್ದಾರಿಯಿಂದ ತಗೊಂಡಿಲ್ಲ. ಸರಿಪಡಿಸೋ ಕಾರ್ಯ ನಡೀತಾ ಇದೆ. ಇದನ್ನು ನಗರಸಭೆಯವರು ಹಾಗೂ ರಾಷ್ಟ್ರೀಯ ಹೆದ್ದಾರಿಯವರು ಮಾಡೋಂಥ ಕೆಲಸನ ಇವರು ಸಾಮಾಜಿಕ ಕಳಕಳಿಯಿಂದ ಮಾಡ್ತಾ ಇದ್ದಾರೆ. ಇವ್ರಿಗೆ ಮತ್ತು ಇವ್ರ ತಂಡಕ್ಕೆ ಒಳ್ಳೆಯದಾಗಿದೆ.